ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಇಸಿಲಿ ಚಾನಲ್ಗೆ ಸ್ವಾಗತ. ರಾಷ್ಟ್ರಕವಿ GS ಶಿವರುದ್ರಪ್ಪರವರು ಬರೆದಿರತಕ್ಕಂತಹ ನನ್ನ ಹಣತೆ ಈ ಒಂದು ಪದ್ಯದ ವಿವರಣೆ ಹಾಗೂ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕಲಿಬಹುದಾಗಿರುತ್ತೆ. ನನ್ನ ಹಣತೆ ಈ ಒಂದು ಪದ್ಯದಲ್ಲಿ ಡಾಕ್ಟರ್ GS ಶಿವರುದ್ರಪ್ಪರವರು ಜಗತ್ತಿನಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಅಜ್ಞಾನ, ಕ್ರೌರ್ಯ ಮತ್ತು ಸ್ವಾರ್ಥ ಎಂಬ ಕತ್ತಲೆ ಹಾಗೂ ಮನುಷ್ಯನ ಜ್ಞಾನ ಮತ್ತು ಮನುಷ್ಯನ ಸತ್ಪ್ರಯತ್ನ ಎಂಬ ಬೆಳಕಿನ ನಡುವಿನ ಒಂದು ಸಂಘರ್ಷವನ್ನು ಈ ಪದ್ಯದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಇದು ಒಂದು ರೀತಿ ಆಳವಾದಂತಹ ಒಂದು ಫಿಲಾಸಫಿಕಲ್ ಪೋಯಮ್ ಆಗಿರುತ್ತೆ. ಜಗತ್ತಿನ ಒಂದು ಅಗಾಧವಾದ ಕತ್ತಲೆಯನ್ನು ತಾನೊಬ್ಬನೇ ಸಂಪೂರ್ಣವಾಗಿ ಅಳಿಸಿಬಿಡಬಲ್ಲೆ ಎಂಬ ಯಾವುದೇ ಅಹಂಕಾರವಾಗಲಿ ಅಥವಾ ಭ್ರಮೆಯಾಗಲಿ ಕವಿಗಿಲ್ಲ. ಇತಿಹಾಸದುದ್ದಕ್ಕೂ ದೊಡ್ಡ ದೊಡ್ಡ ಮಹಾಪುರುಷರು, ವೇದ, ಪುರಾಣ ಹಾಗೂ ವಿಜ್ಞಾನಿಗಳು ಬಂದು ಹೋದರೂ ಜಗತ್ತಿನ ಕತ್ತಲೆ ಸಂಪೂರ್ಣವಾಗಿ ಮಾಯವಾಗಿಲ್ಲ ಎಂಬುದನ್ನು ಕವಿ ಇಲ್ಲಿ ಒಪ್ಕೊಳ್ತಾರೆ. ಇಷ್ಟೆಲ್ಲ ನಿರಾಸೆಗಳ ನಡುವೆಯೂ ಮನುಷ್ಯನು ತನ್ನ ಪ್ರಯತ್ನವನ್ನು ಬಿಡಬಾರದು. ಬದುಕಿರುವ ಅಲ್ಪ ಅವಧಿಯಲ್ಲಾದರೂ ಪರಸ್ಪರ ಪ್ರೀತಿ, ಸ್ನೇಹ ಮತ್ತು ಮಾನವೀಯತೆಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಹಬಾಳ್ವೆ ನಡೆಸಬೇಕು ಎಂಬತಕ್ಕಂತಹ ಒಂದು ಸಂದೇಶವನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಮೊದಲಿಗೆ ನನ್ನ ಹಣತೆ ಈ ಪದ್ಯದ ಒಂದು ಎಕ್ಸ್ಪ್ಲನೇಷನನ್ನು ನೋಡೋಣ, ಆಮೇಲೆ ಸಮರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ GS ಶಿವರುದ್ರಪ್ಪರವರು ಹೀಗೆ ತಿಳಿಸ್ತಾರೆ. ನನ್ನ ಹಣತೆ, ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ನೋಡಿ, ಮೊದಲ ಸಾಲಲ್ಲಿ ಹೇಳ್ತಾರೆ, ನಾನು ಸಹ ಒಂದು ಸಣ್ಣ ಹಣತೆಯಂತೆ ದೀಪ ಹಚ್ತಾ ಇದ್ದೇನೆ. ಆದರೆ ಈ ವಿಶಾಲವಾದ ಕತ್ತಲನ್ನು ಸಂಪೂರ್ಣವಾಗಿ ಸೋಲಿಸಿ ಗೆದ್ದು ನಿಲ್ಲುತ್ತೇನೆ ಎನ್ನುವ ಹಠ ಅಥವಾ ಜಿದ್ದಿನಿಂದ ನಾನು ಈ ದೀಪವನ್ನು, ಹಣತೆಯನ್ನು ಹಚ್ಚುತ್ತಾ ಇಲ್ಲ. ಇತಿಹಾಸದಲ್ಲಿ ಎಣಿಕೆಯೇ ಇಲ್ಲದಷ್ಟು ದೊಡ್ಡ ದೊಡ್ಡ ಜ್ಞಾನದ ದೀಪಾವಳಿಗಳೇ, ಬೆಳಕಿನ ಹಡಗುಗಳೇ ಈ ಕತ್ತಲೆ ಎಂಬ ಮಹಾಸಾಗರದಲ್ಲಿ ಮುಳುಗಿ ಹೋಗಿವೆ. ಹಾಗಿರುವಾಗ ನಾನು ಹಚ್ಚುವ ಈ ಪುಟ್ಟ ಹಣತೆಯ ಬೆಳಕು ಶಾಶ್ವತವಾಗಿ ಉಳಿಯುತ್ತದೆ ಎಂಬ ಆ ಒಂದು ಭ್ರಮೆ ಅಥವಾ ನಂಬಿಕೆ ನನಗಿಲ್ಲ ಅಂತ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ. ಇಲ್ಲಿ ಕತ್ತಲೆ ಎಂದರೆ ಸಮಾಜದಲ್ಲಿರ್ತಕ್ಕಂತಹ ಅಜ್ಞಾನ, ಮೂಢನಂಬಿಕೆ, ಜಡತ್ವ ಮತ್ತು ದುಃಖ. ಹಣತೆ ಎಂದರೆ ಕವಿ ವೈಯಕ್ತಿಕವಾಗಿ ಮಾಡುವಂಥ ಒಂದು ಪ್ರಯತ್ನ, ಒಂದು ಜ್ಞಾನದ ಕಿಡಿ. ಜಗತ್ತಿನ ಅಜ್ಞಾನದ ಕತ್ತಲೆಯನ್ನು ನಾನೊಬ್ಬನೇ ಸಂಪೂರ್ಣವಾಗಿ ಅಳಿಸಿಬಿಡ್ತೇನೆ ಎಂಬ ಅಹಂಕಾರ ಕವಿಗಿಲ್ಲ. ಬುದ್ಧ, ಬಸವಣ್ಣ, ಗಾಂಧಿಯಂತಹ ಮಹಾಪುರುಷರೇ ಬಂದು ಪ್ರಯತ್ನಿಸಿದರೂ ಜಗತ್ತಿನ ಕತ್ತಲೆ ಪೂರ್ತಿ ದೂರವಾಗಿಲ್ಲ. ಹಾಗಿರುವಾಗ ಸಾಮಾನ್ಯನಾದ ನನ್ನ ಪ್ರಯತ್ನದಿಂದ ಎಲ್ಲವೂ ಬದಲಾಗುತ್ತೆ ಎಂಬ ಭ್ರಮೆ ನನಗಿಲ್ಲ ಅಂತ ಹೇಳಿ ಕವಿ ಇಲ್ಲಿ ವಿನಮ್ರತೆಯನ್ನು ತೋರ್ಪಡಿಸ್ತಾರೆ ಮೊದಲನೇ ಒಂದು ಸ್ಟ್ಯಾನ್ಸದಲ್ಲಿ. ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದನೆಂಬ ಆಸೆಯಿಂದಲ್ಲ. ಕತ್ತಲಿನಿಂದ ಕತ್ತಲೆಗೆ ತಡಕಾಡಿಕೊಂಡು ಬಂದಿದ್ದೇ ಹೆಜ್ಜೆ ಶತಮಾನದಿಂದಲೂ. ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ, ದೀಪ ಮೂಡಿಸಿದ್ದೇವೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ, ವಿಜ್ಞಾನ, ಮತಾಪು, ಪಟಾಕಿ, ಸುರುಸುರು ಬತ್ತಿ, ಹೂಬಾಣ ಸುಟ್ಟಿದ್ದೇವೆ. ನೋಡಿ, ಎರಡನೇ ಒಂದು ಸ್ಟ್ಯಾನ್ಸದಲ್ಲಿ ನಾನು ದೀಪ ಹಚ್ಚುತ್ತಾ ಇರ್ತಕ್ಕಂಥದ್ದು ಈ ಕತ್ತಲೆಯನ್ನು ದಾಟಿ ಸಂಪೂರ್ಣ ಬೆಳಕಿನ ಲೋಕಕ್ಕೆ ನಡೆದು ಹೋಗುತ್ತೇನೆ ಎಂಬ ಆಸೆಯಿಂದ ಖಂಡಿತ ಅಲ್ಲ. ಏಕೆಂದರೆ ಮಾನವನ ಇತಿಹಾಸವನ್ನು ನೋಡಿದರೆ ಶತಮಾನಗಳಿಂದಲೂ ನಮ್ಮ ಹೆಜ್ಜೆಗಳು ಕತ್ತಲಿನಿಂದ ಮತ್ತೊಂದು ಕತ್ತಲೆಗೆ ತಡಕಾಡ್ತಾ ಸಾಗಿ ಬಂದಿವೆ. ಈ ದಾರಿಯ ಮಧ್ಯೆ ನಡುವೆ ನಮಗೆ ಕತ್ತಲು ಬೇಸರವೆನಿಸಿದಾಗ ಒಂದಿಷ್ಟು ಬೆಳಕಿಗಾಗಿ ನಾವು ಕಡ್ಡಿ ಗೀಚಿದ್ದೇವೆ. ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸ, ಕಾವ್ಯಗಳು ಮತ್ತು ವಿಜ್ಞಾನ ಎಂಬ ಮತಾಪು, ಪಟಾಕಿ, ಸುರುಸುರು ಬತ್ತಿ, ಹೂಬಾಣಗಳನ್ನು ಸುಟ್ಟು ಆಚರಿಸಿದ್ದೇವೆ ಅಂತ ಹೇಳ್ತಾರೆ. ಮಾನವನ ವಿಕಾಸದ ಹಾದಿ ಸುಲಭದ್ದಲ್ಲ. ಮನುಷ್ಯ ಒಂದು ಸಮಸ್ಯೆಯಿಂದ, ಒಂದು ಕತ್ತಲೆಯಿಂದ ಮತ್ತೊಂದು ಸಮಸ್ಯೆಗೆ ತಡಕಾಡಲೇ ಸಾಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಾವು ಸೃಷ್ಟಿಸಿಕೊಂಡ ವೇದ, ಪುರಾಣ, ವಿಜ್ಞಾನಗಳೆಲ್ಲವೂ ಕತ್ತಲೆಯನ್ನು ಕರಗಿಸುವ ಶಾಶ್ವತ ಸೂರ್ಯನಲ್ಲ. ಅವು ಪಟಾಕಿ, ಸುರುಸುರು ಬತ್ತಿಗಳಂತೆ. ಪಟಾಕಿ ಉರಿದಾಗ ಸದ್ದಿನೊಂದಿಗೆ ಕೆಲಕಾಲ ಭವ್ಯವಾದ ಬೆಳಕನ್ನು ಕಾಣಿಸುತ್ತೆ, ಆದರೆ ಅದು ಮುಗಿದ ತಕ್ಷಣ ಮತ್ತೆ ಕತ್ತಲೆಯೇ ಆವರಿಸುತ್ತೆ. ಅಂದರೆ ಇವೆಲ್ಲವೂ ಕೇವಲ ತಾತ್ಕಾಲಿಕ ಬೆಳಕನ್ನು ನೀಡಬಲ್ಲವೇ ಹೊರತು ಕತ್ತಲೆಯನ್ನು ಶಾಶ್ವತವಾಗಿ ಓಡಿಸಲಾರವು ಅಂತ ಒಂದು ಎರಡನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ,
ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೂ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಹುಟ್ಟರು, ತೊಟ್ಟರು, ತಿಂದರು, ಕುಡಿದರು, ಇದಕ್ಕೆ ಇನ್ನೂ ಬೇಕು ಎನ್ನುವ ಬಯಕೆ. ನೋಡಿ, ಈ ಒಂದು ಸ್ಟ್ಯಾನ್ಸದಲ್ಲಿ ನಾವು ಉಪನಿಷತ್ತಿನಲ್ಲಿ ಬರತಕ್ಕಂತಹ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮುನ್ನಡೆಸು ಎಂಬ ಮಂತ್ರವನ್ನು ಜಪಿಸ್ತಾ ಬಂದಿದ್ದೇವೆ. ಕೊನೆಗೆ ನಮಗೆ ಸಿಕ್ಕಿರೋದು ಬರೀ ಬೂದಿ ಮಾತ್ರ. ನನಗೂ ಚೆನ್ನಾಗಿ ಗೊತ್ತು, ಈ ಕತ್ತಲೆಗೆ ಕೊನೆಯೇ ಇಲ್ಲದ ಬಾಯಾರಿಕೆ ಇದೆ. ಈ ಕತ್ತಲೆ ಎಷ್ಟೊಂದು ಬೆಳಕನ್ನು ಬಟ್ಟೆಯಂತೆ ಹುಟ್ಟರು, ತೊಟ್ಟರು, ಅಥವಾ ಆಹಾರದಂತೆ ತಿಂದರು, ಅಥವಾ ನೀರಿನಂತೆ ಕುಡಿದರೂ ಸಹ ಅದಕ್ಕೆ ತೃಪ್ತಿ ಇಲ್ಲ. ಇನ್ನೂ ಬೇಕು ಎಂದು ಬೆಳಕನ್ನೇ ನುಂಗು ಹಾಕುವ ಒಂದು ಅಪಹಾಪಿ ಅದಕ್ಕಿದೆ ಅಂತ ಕವಿಯವರು ಇಲ್ಲಿ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿರುವ ಅಜ್ಞಾನ, ಕ್ರೌರ್ಯ, ಅಸೂಯೆ ಮತ್ತು ಸ್ವಾರ್ಥಗಳಿಗೆ ಕೊನೆಯೇ ಇಲ್ಲ. ನಾವು ಎಷ್ಟೇ ದೊಡ್ಡ ದೊಡ್ಡ ಆದರ್ಶಗಳು ಬೆಳಕಿನ ಬಗ್ಗೆ ಅಂದರೆ ಆದರ್ಶಗಳಂದರೆ ಬೆಳಕಿನ ಬಗ್ಗೆ ಮಾತನಾಡಿದರೂ ಸಮಾಜದ ಈ ಕ್ರೌರ್ಯ ಮತ್ತು ಸ್ವಾರ್ಥ ಅದನ್ನೆಲ್ಲ ನುಂಗಿ ನೀರು ಕುಡಿಯುತ್ತೆ. ದೊಡ್ಡ ದೊಡ್ಡ ತತ್ವಗಳನ್ನು ಮಾತನಾಡಿದ ಮೇಲೆಯೂ ಕೂಡ ಕೊನೆಗೆ ಉಳಿಯುವುದು ಶೂನ್ಯ ಅಥವಾ ನಿರಾಸೆ, ಬೂದಿ ಮಾತ್ರ. ಕತ್ತಲೆಯ ಶಕ್ತಿ ಅಷ್ಟು ಅಗಾಧವಾದದ್ದು ಅಂತ ಕವಿಯವರು ಹೇಳ್ತಾರೆ. ಇನ್ನು ಈ ಒಂದು ಪದ್ಯದ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ, ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಹಾರಿದ ಮೇಲೆ ನೀನು ಯಾರೋ, ಮತ್ತೆ ನಾನು ಯಾರು. ನೋಡಿ, ಇಲ್ಲಿ ಹೇಳ್ತಾರೆ, ಇಷ್ಟೆಲ್ಲ ಸತ್ಯಗಳು ಗೊತ್ತಿದ್ರೂ ಸಹ ನಾನು ಮತ್ತೆ ಹಣತೆಯನ್ನು ಹಚ್ಚುತ್ತಲೇ ಇದ್ದೇನೆ. ಕತ್ತಲೆಯನ್ನು ಸಂಪೂರ್ಣವಾಗಿ ದಾಟುತ್ತೇನೆಂಬ ಯಾವುದೇ ಭ್ರಮೆ ನನಗಿಲ್ಲ. ನನ್ನ ಆಸೆ ಇಷ್ಟೇ, ಈ ದೀಪ ಉರಿಯುತ್ತಿರುವಷ್ಟು ಹೊತ್ತು ನಿನ್ನ ಮುಖವನ್ನು ನಾನು, ನನ್ನ ಮುಖವನ್ನು ನೀನು ನೋಡಿ ಒಬ್ಬರನ್ನೊಬ್ಬರು ಗುರುತಿಸಬಹುದಲ್ಲವೇ? ಒಮ್ಮೆ ಈ ಹಣತೆ ಆರಿ ಹೋದರೆ ಕತ್ತಲೆಯಲ್ಲಿ ನೀನು ಯಾರೋ ಮತ್ತು ನಾನು ಯಾರಿಗೂ ತಿಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಕವಿತೆಯ ಒಂದು ಕೊನೆಯ ಭಾಗವನ್ನು ನೋಡಿದಾಗ ಜಗತ್ತಿನ ಕತ್ತಲೆಯಲ್ಲಿ ಸಂಪೂರ್ಣವಾಗಿ ಈ ಜಗತ್ತಿನ ಕತ್ತಲೆಯನ್ನು ಬದಲಾಯಿಸಲು ಸಾಧ್ಯವಾಗದೇ ಇದ್ದರೂ ಕೂಡ ನಾವು ಪ್ರಯತ್ನವನ್ನು ಬಿಡಬಾರದು ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಸಣ್ಣ ಪ್ರಯತ್ನದ ಒಂದು ಉದ್ದೇಶ ಜಗತ್ತನ್ನು ಗೆಲ್ಲುವುದಲ್ಲ, ಬದಲಾಗಿ ನಮ್ಮ ಸುತ್ತಲಿರುವ ಮನುಷ್ಯರೊಂದಿಗೆ ಪ್ರೀತಿ ಮತ್ತು ಮಾನವೀಯತೆಯ ಸಂಬಂಧವನ್ನು ಬೆಳೆಸೋದು. ದೀಪ ಉರಿಯುವಷ್ಟರ ಮಟ್ಟಿಗಾದರೂ ಪರಸ್ಪರ ಮುಖ ನೋಡಿಕೊಳ್ಳೋದು, ಅಂದರೆ ಮನುಷ್ಯರು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ. ಈ ಜೀವನ ಕೇವಲ ಕ್ಷಣಿಕ. ಹಣತೆ ಆರಿದ ಮೇಲೆ ಅಂದರೆ ಇಲ್ಲಿ ಮರಣದ ನಂತರ, ಹಣತೆ ಆರಿದ ಮೇಲೆ ಅಂದರೆ ಮರಣದ ನಂತರ ಅಥವಾ ಸಂಬಂಧಗಳು ಮುರಿದು ಹೋದ ಮೇಲೆ ಯಾರಿಗೂ ಇರೋದಿಲ್ಲ. ಆದ್ದರಿಂದ ಬದುಕಿರುವ ಅಲ್ಪ ಕಾಲದಲ್ಲಾದರೂ ಪರಸ್ಪರ ದ್ವೇಷಿಸದೆ ಮಾನವೀಯತೆಯ ಸಣ್ಣ ದೀಪವನ್ನು ಹಚ್ಚಿ ಪ್ರೀತಿಯಿಂದ ಬಾಳೋಣ ಅಂತಕ್ಕಂಥದ್ದು ಈ ಒಂದು ಪದ್ಯದ ಮೇನ್ ಸಾರಾಂಶವಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇದು ಲೈನ್ ವೈಸ್ ಎಕ್ಸ್ಪ್ಲನೇಷನನ್ನು ಹೇಳಿದ್ದೇನೆ, ಸ್ಟ್ಯಾನ್ಸಾ ವೈಸ್. ಇನ್ನು ಈ ಪದ್ಯದ ಒಂದು ಸಾರಾಂಶಕ್ಕೆ ಬಂದಾಗ, ಈಗೇನು ನಾನು ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಸಾರಾಂಶನೂ ಆಗುತ್ತೆ. ಈ ನನ್ನ ಹಣತೆ ಪದ್ಯದ ಉದ್ದಕ್ಕೂ ಕವಿ GS ಶಿವರುದ್ರಪ್ಪರವರು ಜಗತ್ತಿನ ಅಜ್ಞಾನ, ಇತಿಹಾಸದ ಸತ್ಯಗಳು ಹಾಗೂ ಮನುಷ್ಯನ ಅಲ್ಪಾವಧಿಯ ಬದುಕಿನಲ್ಲಿ ಮಾನವೀಯತೆಯ ಮಹತ್ವದ ಕುರಿತು ಚರ್ಚೆಯನ್ನು ಮಾಡಿರ್ತಾರೆ. ಇದು ಒಂದು ತಾತ್ವಿಕ ಕಾವ್ಯವಾಗಿರುತ್ತೆ. ಈ ಕವಿತೆಯ ಈ ಒಂದು ಕವಿತೆಯಲ್ಲಿ ಕವಿ ತಾವು ಸಹ ಒಂದು ಪುಟ್ಟ ಹಣತೆಯನ್ನು ಹಚ್ಚುತ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಈ ದೀಪವನ್ನು ಹಚ್ಚುವಾಗ ಅವರಲ್ಲಿ ಯಾವುದೇ ಅಹಂಕಾರವಾಗಲಿ ಹಠವಾಗಲಿ ಇಲ್ಲ. ಜಗತ್ತನ್ನು ಆವರಿಸಿರುವ ವಿಶಾಲವಾದ ಕತ್ತಲೆಯನ್ನು ನಾನು ಸಂಪೂರ್ಣವಾಗಿ ಗೆಲ್ಲುತ್ತೇನೆಂಬ ಜಿದ್ದಿನಿಂದ ಅವರು ದೀಪ ಹಚ್ತಾ ಇಲ್ಲ. ಏಕೆಂದರೆ ಇತಿಹಾಸದ ಪುಟಗಳನ್ನು ನೋಡಿದ್ರೆ ಎಣಿಕೆಗೆ ಸಿಗದಷ್ಟು ಜ್ಞಾನದ ದೀಪಗಳೇ, ಮಹಾ ಅಡುಗುಗಳೇ ಈ ಕತ್ತಲೆಯ ಸಾಗರದಲ್ಲಿ ಮುಳುಗಿ ಕರಗಿ ಹೋಗಿವೆ. ಹಾಗಿರುವಾಗ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಹಚ್ಚುವ ಸಣ್ಣ ಹಣತೆಯ ಬೆಳಕು ಶಾಶ್ವತವಾಗಿ ಉಳಿಯುತ್ತೆ ಎಂಬ ಯಾವುದೇ ಭ್ರಮೆ ಇಲ್ಲಿ ಕವಿಗೆ ಇಲ್ಲ. ಇಲ್ಲಿ ಕತ್ತಲೆಯಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆದು ಶಾಶ್ವತ ಬೆಳಕಿನ ಲೋಕಕ್ಕೆ ತಲುಪುತ್ತೇನೆಂಬ ಆಸೆಯಿಂದಲೂ ಕವಿ ಈ ಹಣತೆಯನ್ನು ಹಚ್ತಾ ಇಲ್ಲ. ಮನುಷ್ಯ ಕುಲದ ಇತಿಹಾಸವನ್ನು ಗಮನಿಸಿದರೆ ಮಾನವನ ಹೆಜ್ಜೆಗಳು ಶತಮಾನಗಳಿಂದಲೂ ಒಂದು ಕತ್ತಲೆಯಿಂದ ಮತ್ತೊಂದು ಕತ್ತಲೆಗೆ ತಡಕಾಡ್ತಾ ಸಾಗಿ ಬಂದಿವೆ. ಈ ದೀರ್ಘ ಪ್ರಯಾಣದ ಮಧ್ಯೆ ಒಂದಷ್ಟು ತಾತ್ಕಾಲಿಕ ಬೆಳಕಿಗಾಗಿ ಮನುಷ್ಯರು ಆಗಾಗ ಗಡ್ಡಿಗೀಚ್ತಾರೆ, ದೀಪಗಳನ್ನು ಅಂಟಿಸ್ತಾರೆ. ನಾವು ಸೃಷ್ಟಿಸಿಕೊಂಡ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ ಮತ್ತು ವಿಜ್ಞಾನಗಳೆಲ್ಲವೂ ಕತ್ತಲೆಯನ್ನು ಕರಗಿಸಲು ಪ್ರಯತ್ನಿಸಿದ ಒಂದು ಪಟಾಕಿ, ಸುರುಸುರು ಬತ್ತಿ, ಹೂಬಾಣಗಳಂತೆ.
ಪಟಾಕಿ ಸುಡುವಾಗ ಹೇಗೆ ಭವ್ಯವಾದ ಬೆಳಕನ್ನು ನೀಡಿದರೂ ಅದು ಮುಗಿದ ತಕ್ಷಣ ಕತ್ತಲೆ ಆವರಿಸುತ್ತೋ ಹಾಗೆ ಅಂತ ಹೇಳ್ತಾರೆ. ಉಪನಿಷತ್ತಿನ ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನೆಡೆಗೆ ಮುನ್ನಡೆಸು ಎಂಬ ಮಂತ್ರವು ಜಪಿಸಿದ ಮನುಷ್ಯನಿಗೆ ಕೊನೆಗೆ ದಕ್ಕಿರುವುದು ಬರೀ ಬೂದಿ ಮಾತ್ರ ಅಂತ ಹೇಳ್ತಾರೆ. ಜಗತ್ತಿನಲ್ಲಿರುವ ಕತ್ತಲೆಗೆ, ಅಜ್ಞಾನ, ಸ್ವಾರ್ಥ, ಕೌರ್ಯಕ್ಕೆ ಕೊನೆ ಇಲ್ಲ, ಅದಕ್ಕೆ ಬಾಯಾರಿಕೆ ಹೆಚ್ಚಿದೆ ಅಂತ ಕವಿಯಲ್ಲಿ ಒಪ್ಕೊಳ್ತಾರೆ. ಈ ಕತ್ತಲೆಯು ಎಷ್ಟೇ ದೊಡ್ಡ ವಿಚಾರಗಳನ್ನು, ಆದರ್ಶಗಳನ್ನು ಹಾಗೂ ಜ್ಞಾನದ ಬೆಳಕನ್ನು ಬಟ್ಟೆಯಂತೆ ಉಟ್ಟರೂ, ತೊಟ್ಟರೂ, ಆಹಾರದಂತೆ ತಿಂದರೂ, ಕುಡಿದರೂ ಸಹ ಅದಕ್ಕೆ ತೃಪ್ತಿ ಇಲ್ಲ. ಅದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ದುರಾಸೆ ಇದೆ. ಹಾಗೂ ಅದು ಎಲ್ಲ ಬೆಳಕನ್ನು ತನ್ನೊಳಗೆ ನುಂಗಿ ಹಾಕುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಒಂದು ನಿರಾಸಾದಾಯಕ ಸತ್ಯಗಳು ಮತ್ತು ಕತ್ತಲೆಯ ಅಗಾಧ ಶಕ್ತಿ ಗೊತ್ತಿದ್ದರೂ ಸಹ ಕವಿ ಮತ್ತೆ ಹಣತೆಯನ್ನು ಹಚ್ಚಲು ಸಿದ್ಧರಾಗ್ತಾರೆ. ಕತ್ತಲೆಯನ್ನು ಸಂಪೂರ್ಣವಾಗಿ ದಾಟುತ್ತೇನೆ ಎಂಬ ಯಾವುದೇ ಭ್ರಮೆ ಅವರಿಗಿಲ್ಲ. ಅವರ ಹಣತೆ ಹಚ್ಚುವ ಏಕೈಕ ಆಸೆ ಅಂದರೆ ಆ ದೀಪ ಉರಿಯುತ್ತಿರುವಷ್ಟು ಆ ಸಮಯದಲ್ಲಾದರೂ ನಿನ್ನ ಮುಖವನ್ನು ನಾನು, ನನ್ನ ಮುಖವನ್ನು ನೀನು ಪರಸ್ಪರ ನೋಡಿ ಗುರುತಿಸಿಕೊಳ್ಳಬಹುದು ಅಂತ. ಒಮ್ಮೆ ಹಣತೆ ಆರಿ ಹೋದರೆ ಕತ್ತಲೆಯಲ್ಲಿ ನೀನು ಯಾರೋ, ನಾನು ಯಾರೋ ಯಾರಿಗೂ ತಿಳಿಯೋದೇ ಇಲ್ಲ ಅಂತ. ಅಂದರೆ ಈ ಇದು ಒಂದು ಮಾನವೀಯತೆಯ ಸಂದೇಶವನ್ನು ಹೇಳುತ್ತೆ. ಜಗತ್ತಿನ ಎಲ್ಲ ಅಜ್ಞಾನವನ್ನು ನಾನೊಬ್ಬನೇ ಬದಲಾಯಿಸಲು ಸಾಧ್ಯವಿಲ್ಲದೆ ಇದ್ದರೂ ಬದುಕಿರುವ ಅಲ್ಪಾವಧಿಯಲ್ಲಿ ನಮ್ಮ ಸುತ್ತಲಿರುವ ಮನುಷ್ಯರೊಂದಿಗೆ ಪ್ರೀತಿ, ಸ್ನೇಹ ಮತ್ತು ಸಹಬಾಳ್ವೆಯೊಂದಿಗೆ ಬದುಕಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖ ದುಃಖಗಳಲ್ಲಿ ಭಾಗಿಯಾಗುವುದೇ ಮನುಷ್ಯನು ಹಚ್ಚಬೇಕಾದ ಅಸಲಿ ಹಣತೆ ಅಂತಕ್ಕಂಥದ್ದನ್ನು ಇಲ್ಲಿ JS ಶಿವರುದ್ರಪ್ಪರವರು ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.